ಯಾವಾಗ ನಾವು ಮಾತಿನ ಮಧ್ಯೆ ನಮ್ಮ ಮಾತಿಗೆ ಬೇರೆ ಭಾಷೆಯ ಪ್ರಭಾವಗಳು ಇಲ್ಲದೆ ಹೋದಾಗ ಭಾಷೆ ತನ್ನೊಳಗೆ ಹುಟ್ಟನ್ನು ಪಡೀತದೆ. ಆ ಕನ್ನಡ ಪದಗಳ ಬಳಕೆ ಯಾವಾಗಲೂ ಅವರವರ ಬದುಕಿನ ಸ್ವಭಾವದ ಮೇಲೆ, ತನ್ನ ಸುತ್ತ ವಾತಾವರಣ, ತನಗಿರುವ ಸಾಧ್ಯತೆ ಮೇಲೆ ಹುಟ್ಟುತ್ತೆ. ನಾನು ಡಿಗ್ರಿಲಿರುವಾಗಲೇ ನನಗೆ ಜನಪದ ಕಥಾ ಸಂಕಲನ ಸಂಪಾದನೆ ಮಾಡೋದಕ್ಕೆ ಸಂದರ್ಭ ಬಂತು. 5 ಅಂಕಣದ ದೊಡ್ಡ ಮನೆ ಹಳ್ಳಿಗೆ ಇದ್ದ. ನಮ್ಮ ತಾಯಿ ಭಾಳ ಒಳ್ಳೆ ಹಾಡುಗಾರ್ತಿ. ಹಾಗಾಗಿ ಬೀಸೋದು ಅನ್ನೋದು ರಟ್ಟೆಗೊಂದು ಪ್ರೀತಿಯ ಎಕ್ಸ್ಪೀರಿಯನ್ಸನ್ನು ಕಂಡು ಬದುಕಿದವರು. ಹೊಳೆ ದಡ್ದಾಗಿರೋ ಎರೆಮಣ್ಣು ತರೋದು ಅದ್ರಿಗೆ ಮಣ್ಣು. ನಾವು ಯಾರು ಹಿಂಗೆ ಮಾಡಿ ಅಂತ ಏನೂ ಹೇಳಿದ್ದಿರಲ್ಲ. ಕರೆಂಟ್ ಇಲ್ಲದವರು ಅನಿವಾರ್ಯ, ಅವರೆಲ್ಲ ಮನೆಗಳಿಗೆ ಬೇಸಾಯದ ಕೆಲಸಗಳು ಅದು ಇದರಲ್ಲಿ ಇರ್ತದೆ. ಮೆರವಣಿಗೆ ಬಂದರೆ ಒಂದು ಕೈ ಹಿಡ್ಕೊಂಡ್ರೆ ಆ ಕೈ ಬಿಡಿಸಿ ಈ ಸರ್ಕಲ್ ದಾಟ್ಬೇಕು, ಇಲ್ಲೇ ಒಬ್ಬ ಪಕ್ಕಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿಂದ ಸುತ್ತಿ ಬರಬೇಕು. ಮನೆಗಳಲ್ಲಿ ನಮ್ಮ ತಮ್ಮ ಎಲ್ಲ ಜೈಲಿಗೆ ಹೋಗಿ ಬರೋದು. ಈ ಬೆಂಕಿಪಟ್ಟಣಕ್ಕೆ 7 ಪೈಸಾ ಆಗ ಇದ್ದದ್ದು. ನನಗೇನೋ ಚೆನ್ನಾಗಿ 7 ಪೈಸಾ ಇದೆ, ಇದನ್ನು ಮುಂದಿನ ವರ್ಷ 12 ಪೈಸಾ ಮಾಡಿದರೆ ನೀವೇನು ತಕರಾರು ಮಾಡಲ್ಲ. ನೀವು ಬೆಳೆದಿದ್ದೀರಲ್ಲ, ಈ ಭತ್ತ, ಈ ರಾಗಿ, ಈ ಜೋಳ ಈಗಿರೋ ರೇಟ್ಗಿಂತ ಇನ್ನಷ್ಟು ಸಣ್ಣ ಪ್ರಮಾಣ ಕೂಡ ಬದಲಾಗೋದು ಕಷ್ಟ ಇದೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕನ್ನಡ ನಾಡು ಜನಪದ ಕಲೆಗಳ ಬೀಡು. ಸ್ನೇಹಿತರೆ, ಜನಪದದ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಸಮಯ ಸಾಲೋದಿಲ್ಲ. ಜನಪದದ ಬಗ್ಗೆ ನಾವೇನಾದರೂ ಒಂದು ವಿಚಾರವನ್ನು ಚರ್ಚೆ ಮಾಡಬೇಕಾದ್ರೆ ಸ್ನೇಹಿತರೆ, ಒಂದು ಗ್ರಾಮೀಣ ಮಟ್ಟದ ಒಬ್ಬ ಸಾಮಾನ್ಯ ಗ್ರಾಮೀಣ ವ್ಯಕ್ತಿಯಿಂದ ಹಿಡಿದು ಜಾನಪದ ವಿದ್ವಾಂಸರವರೆಗೂ ಕೂಡ ನಾವು ಜನಪದದ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ಬೋದು. ಸ್ನೇಹಿತರೆ, ಅಂತಹ ಜಾನಪದ ವಿದ್ವಾಂಸರುಗಳ ಸಾಲಿನಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಜನಪದ ವಿದ್ವಾಂಸರು ಡಾಕ್ಟರ್ ಕುರುವ ಬಸವರಾಜರವರು ಇವತ್ತು ನಮ್ಮ ಜನಪದ ಸ್ಟುಡಿಯೋ ಸಲ್ಲಿದ್ದಾರೆ. ಸ್ನೇಹಿತರೆ, ಕರ್ನಾಟಕ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಜನಪದ ಮಹಾಕಾವ್ಯಗಳ ನಿರ್ಮಾಣ ಮತ್ತು ಪ್ರತಿಭೆಗಳ ನೆಲೆಗಳು ಎಂಬಂತಹ ಒಂದು ಮಹಾಕಾವ್ಯವನ್ನು ಸಲ್ಲಿಸಿ ಇರ್ತಕ್ಕಂಥವರು ಮತ್ತು ಜನಪದ ಸಂಗೀತ ಅಧ್ಯಯನದ ಕೃತಿಯ ಕರ್ತೃಗಳಾಗಿರ್ತಕ್ಕಂಥವರು, ಜಾನಪದ ಸಂವೇದನೆ ಅಂತಕ್ಕಂಥ ಒಂದು ಮಹಾಗ್ರಂಥವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಕುರುವ ಬಸವರಾಜರವರಿದ್ದಾರೆ. ಸ್ನೇಹಿತರೆ, ಸುಮಾರು 40 ವರ್ಷಗಳ ಕಾಲ ಜಾನಪದ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಒಂದು ಉತ್ತಮ ಕೊಡುಗೆಯನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಕುರುವ ಬಸವರಾಜರವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸ್ನೇಹಿತರೆ, ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಿಮ್ಮನ್ನು ಜನಪದ ಸರಿ ಸ್ಟುಡಿಯೋಸಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ಲಿಕ್ಕೆ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಸರ್. ಯಾಕೆ ಅಂತಂದರೆ, ಜನಪದವನ್ನೇ ಉಸಿರಾಡ್ತಾ ಬದುಕ್ತಿರ್ತಕ್ಕಂಥ ನಾವು ಮತ್ತು ನಮ್ಮ ತಂಡಕ್ಕೆ ಜಾನಪದ ವಿದ್ವಾಂಸರೊಟ್ಟಿಗೆ ಒಂದು ಚರ್ಚೆ, ಒಂದು ಸಂವಾದವನ್ನು ಏರ್ಪಡಿಸ್ತಕ್ಕಂಥದ್ದು ನಮ್ಗೆ ತುಂಬಾ ಒಂದು ಖುಷಿ ವಿಷಯ. ಅಂಥದ್ರಲ್ಲಿ 40 ವರ್ಷಗಳ ಕಾಲ, 4 ದಶಕಗಳ ಕಾಲ ರಾಜ್ಯವ್ಯಾಪಿ ಸಂಚಾರ ಮಾಡಿ ಸುತ್ತ ಜನಪದಕ್ಕೋಸ್ಕರ ಕೆಲಸ ಮಾಡಿದ್ದೀರಿ. ಅತಿ ಮುಖ್ಯವಾಗಿ ಏನಂದರೆ, ಜಾನಪದ ಜಂಗಮರು ಅಂತ ಕರೆಸ್ಕೊಳ್ತಕ್ಕಂಥ ನಾಡಿನ ಹಿರಿಯರು, ನಾಡೋಜ ಡಾಕ್ಟರ್ HL ನಾಗೇಗೌಡರ ಸಖ್ಯದಲ್ಲಿ ಸುಮಾರು 20 ವರ್ಷಗಳ ಕಾಲ ಸಮಯವನ್ನು ಕಳೆದಿರ್ತಕ್ಕಂಥವ್ರು ತಾವು. ಹಾಗಾಗಿ ತಮ್ಮಿಂದ ನಾಡಿಗೆ, ನಮ್ಮ ವೀಕ್ಷಕರಿಗೆ ಜನಪದದ ಒಳ ಹೊರಗನ್ನು ತಿಳಿಸ್ಬೇಕು ಅಂತ ಆಸೆ ಇಟ್ಕೊಂಡು ತಮ್ಮನ್ನು ಕರೆಸ್ಕೊಂಡಿದ್ದೀವಿ. ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಜನಪದ ಸಿರಿಗೆ. ಸಂತೋಷ. ಭಾರತೀಯ ಸಮಾಜದಲ್ಲಿ ನಾವು ಮುಂಚೂಣಿಯಲ್ಲಿ ಆವರಿಸುವಂತೆ ಭಾಷೆ ಮತ್ತು ಗ್ರಂಥಗಳು ಬಹಳ ಮುಖ್ಯವಾದ ಜಾಗವನ್ನು ಪಡ್ಕೊಂಡು ಈಗಲೂ ಸಾಗ್ತಾ ಇದ್ದಾವೆ. ಅದರ ಅರ್ಹತೆ ಮೇಲೆ ನನಗೆ ಪ್ರೀತಿ ಇದೆ. ಭಾಷೆಗಳೆಲ್ಲದರ ಮೇಲೂ ಪ್ರೀತಿ ಇದೆ. ಸಂಗೀತ, ನೃತ್ಯಗಳ ಎಲ್ಲವ್ರಿಗೂ ಮೇಲೂ ಪ್ರೀತಿ ಇದೆ. ಆದರೆ ಮರೆತು ಬಿಟ್ಟದ್ರ ಕಡೆಗೆ ನಾನು ಒತ್ತಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದನ್ನು ಮರೆತು ಬಿಟ್ಟಿದ್ದೀವಿ ಅಂದರೆ, ಇಡೀ ಭಾರತದ ಸಂದರ್ಭದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಒತ್ತು ಕೊಟ್ಟಿದೆ. ಅದು ಸತ್ಯ, ಅರ್ಹ ಮತ್ತು ಕೊಡಲೇಬೇಕಾದ್ದು, 2 ಮಾತಿಲ್ಲ. ಅದಕ್ಕಷ್ಟು ಪ್ರೌಢತೆ ಇರೋದನ್ನು, ಅದರ ಅಷ್ಟು ಸೂಕ್ಷ್ಮತೆ ಇರೋನ್ನು, ಆನಂದದ ಮಹಾತುಟ್ಟ ತುದಿಗೆ ತೆಗೆದುಕೊಂಡು ಹೋಗುವ ಶಕ್ತಿ ಇರೋದ್ರ ಬಗ್ಗೆ ನನ್ನ ಪ್ರೀತಿಯೇ ಇದೆ. ಆದರೆ ಭಾರತೀಯ ಕಾಲಮಾನದಲ್ಲಿ ಸಾವಿರ ಕಲೆಗಳು, ಕರ್ನಾಟಕದಲ್ಲಿ 200ಕ್ಕೂ ಹೆಚ್ಚು ಜನಪದ ಕಲೆಗಳನ್ನು ಗುರುತಿಸ್ತಾ ಇದ್ದೇವೆ. ಭಾರತದಲ್ಲಿ ಬುಡಕಟ್ಟುಗಳ ಕಲೆಗೆ ಒಂದು ಚಾನಲನ್ನು ಏರ್ಪಡಿಸೋದಕ್ಕೆ ಭಾರತೀಯ ಸರ್ಕಾರ ಅದು ಯಾವಾಗಲೂ ಆರಂಭಿಸಬಹುದಾದ ಸಾಧ್ಯತೆ ಇತ್ತು. ಆದರೆ ಹಾಗಾಗದೆ ಉಳಿದಿದ್ದೇವೆ. ಸ್ವಲ್ಪ ತೋರಿಸುವ ಹಂತಕ್ಕೆ ಮಾತ್ರ ಉಳಿದಿದ್ದೇವೆ. ಅದನ್ನು ಮೀರಿ ಭಾರತ ಮತ್ತು ಕರ್ನಾಟಕದಲ್ಲಿ ಜಾನಪದಕ್ಕೇ ಆದ, ಬುಡಕಟ್ಟಿಗೆ ಆದ ಪ್ರತ್ಯೇಕ ಚಾನಲನ್ನು ನಡೆಸಬಹುದಾದಷ್ಟು ಬದುಕಿನ ಕ್ರಮ, ಕುಣಿತದ ಕ್ರಮ, ಸಂಗೀತದ ಕ್ರಮ, ವೇಷಭೂಷಣದ ಕ್ರಮ ಎಲ್ಲವೂ ಆವರಿಸಿದವೆ. ನೋಡುವ, ತೋರಿಸುವ ಗುಣಕ್ಕೆ ನಾವು ಬಹು ಹಿಂದೆ ಇದ್ದೇವೆ. ಇಂತಹ ಕಾಲಘಟ್ಟದಲ್ಲಿ
ಜರಗನಹಳ್ಳಿ ಕಾಂತರಾಜು ಜನಪದ ಸಿರಿ ಅಂತಹ ಚಾನಲ್ ಮೂಲಕ ಈ ಹೆಚ್ಚು ಪಾಲು ಮರ್ತಂತೆ ಇರುವ, ಹೆಚ್ಚು ಪಾಲು ಕೆಲವೇ ಅವಕಾಶಗಳ ಮಧ್ಯೆ ಬದುಕಿ ಉಳಿದಿರುವಂತಹ ಜನಪದ ಕಲೆ, ಜನಪದ ಸಂಗೀತ, ಜನಪದ ಬದುಕು ಇಂತಹ ವಿಷಯಗಳ ಕುರಿತು ಜನರಿಗೆ ತಲುಪಿಸುವ ಪ್ರೀತಿಯ ಕೆಲಸವನ್ನು ಮಾಡೋದಕ್ಕೆ ಹೊರಟಿರೋದು ಅತ್ಯಂತ ಸಂತೋಷದ ವಿಷಯ. ಅವರನ್ನು ನಾನು ಅಭಿನಂದಿಸ್ತೇನೆ. ಕಾಲದ ಚಲನೆಯಲ್ಲಿ ಕಾಲದ ಎಷ್ಟೋ ಚಾನಲ್ಗಳು ಆವರಿಸ್ತವೆ. ಸರ್ಕೆಗೆ ಸಾಕೆನಿಸುವಷ್ಟು ತೋರಿಸುವ ಕಡೆಗೆ ಚಾನಲ್ಗಳು ಒಂದೇ ವಿಷಯವನ್ನು ಹರಿದು ತೌಡು ಕುಟ್ಟೋದು ಅಂತೀವಿ ಜಾನಪದ ಭಾಷೆಯಲ್ಲಿ. ಆ ತೌಡು ಕುಟ್ಟೋ ಹಂತಕ್ಕೆ ಬಂದು ನಿಂತಿದ್ದಾವೆ. ಆದರೆ ಅವರ ಪ್ರಜ್ಞೆಯಲ್ಲಿ ಇವರು ಮಾತ್ರ ನೋಡುಗರು ಅಂತ ಹೋಗುತ್ತೆ. ಚಾನಲ್ಗಳು ಅಷ್ಟೇ, ಧಾರಾವಾಹಿಗಳು ಅಷ್ಟೇ, ಕೆಲವೇ ಸಮುದಾಯವನ್ನು ಮಾತ್ರ ಗಮನಿಸೋ ಕಡೆಗೆ ನಿಂತಿರುವಂಥದ್ದನ್ನು ನೋಡ್ತೇವೆ. ಅವ್ರಿಗಿನ್ನೂ ಈ ವರ್ಲ್ಡ್ ಇಷ್ಟೆಲ್ಲ ಇದೆ ಅನ್ನೋದನ್ನು ತೋರಿಸುವ ಪ್ರೀತಿಯೇ ಅವರ ಪ್ರಜ್ಞೆಗೆ ಹೋಗಿಲ್ಲಲ್ಲ ಅಂತ ನೋವು ಅನ್ನಿಸ್ತದೆ. ಅವರ ಪ್ರಜ್ಞೆಗೆ ಹೇಗೆ ಮುಟ್ಟಿಸ್ಬೇಕು ಅಂಥೇಳಿ ನೋವು ಅನಿಸುತ್ತೆ. ಇಂತಹ ಕಾಲಘಟ್ಟದಲ್ಲಿಯೂ ಎಲ್ಲೋ ಬಿದ್ದು ಮೂಲೆಗಿದ್ದು ಆಚೆಗೆ ಬಿಸುಟಿದ ಹಾಗೆ ನಮ್ಮನ್ನು ಕೇಳುವವರೂ ಇಲ್ಲ, ಕೇಳಿ ಅಂತ ಹೇಳುವವರೂ ಇಲ್ಲ ಅನ್ನುವ ಹಂತದಲ್ಲಿ ಇಂಥದ್ದೊಂದು ಜನಪದ ಸಿರಿಗೆ ತೊಡಗಿರುವುದು ಖಂಡಿತ ಪ್ರೀತಿಯದು. ಇದು ಇನ್ನೂ ಉನ್ನತ ಹಂತಕ್ಕೆ ಬೆಳೀಲಿ. ನಾನು ಹೇಳಿದ ಭಾರತದ್ದೇ ಚಾನಲ್ ಆಗಬಹುದಾದ ಎಲ್ಲ ಸಾಧ್ಯತೆಯನ್ನು ಈ ಸಿರಿ ಕಟ್ಟಿಕೊಡಲಿ ಅಂತ ನಾನು ಅಪೇಕ್ಷಿಸ್ತೇನೆ. ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಗೆ, ನಿಮ್ಮ ಹಾರೈಕೆಗೆ. ಯಾವಾಗಲೂ ಕೂಡ ನಮಗೆ ಸ್ವಲ್ಪ ಭಯದ ವಾತಾವರಣ. ಏನಂದರೆ ಜನಪದ ಕಲಾವಿದರನ್ನ ತುಂಬ ಸಲೀಸಾಗಿ ಮಾತಾಡಿಸಬಹುದು. ಜಾನಪದ ವಿದ್ವಾಂಸರು ಅಂತ ಅಂದಾಗ ನಿಮ್ಮಲ್ಲಿರ್ತಕ್ಕಂಥ ಅಗಾಧವಾದ ಜ್ಞಾನದ ಪರಿಮಿತಿಯೇ ಬೇರೆ. ಅಂದರೆ ಯಾವುದೋ ಒಂದು ಜಿಲ್ಲೆಯ, ಒಂದು ತಾಲೂಕಿನ ಅಥವಾ ಒಂದು ಊರಿಗೆ ಸಂಬಂಧಪಟ್ಟಂತೆ ತಮ್ಮ ಜ್ಞಾನದ ವ್ಯಾಪ್ತಿ ಇರೋದಿಲ್ಲ. ನಮ್ಮ ಇಡೀ ರಾಜ್ಯದ ವಿವಿಧ ಕಲಾ ಪ್ರಾಕಾರಗಳ ಬಗ್ಗೆ ತಮ್ಮ ಅಧ್ಯಯನ ನಡೆದಿರ್ತದೆ ಅಂತ ಹೇಳಿ, ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಬಹಳ ಗೌರವದಿಂದ ನಿಮ್ಮನ್ನು ಪ್ರಶ್ನೆಗೆ ಎಳಿತಾ ಇದ್ದೀನಿ. ನಿಮ್ಮ ಹೆಸರಿನ ಹಿಂದೆ ಒಂದು ಹೆಸರಿದೆ, ಕುರುವ ಅಂತಿದೆ. ಅದರ ವಿವರಣೆಯನ್ನು ಕೊಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣವಾ? ಕುರುವ ಅಂದರೆ ನಡುಗಡ್ಡೆ ದ್ವೀಪ ಅಂತ. ನಮ್ಮೂರು ಮುಖ್ಯವಾಗಿ ಕಾಣೋ ಹಾಗಿದೆ. ನಮ್ಮೂರಲ್ಲದೆ ಕುರುವ ಅನ್ನೋ ಅನೇಕ ಊರುಗಳು ನಮ್ಮ ಕರ್ನಾಟಕದಲ್ಲಿದೆ. ಅಂದರೆ ಇದು ಡಿಕ್ಷನರಿ ವರ್ಡ್ ಕುರುವ ದ್ವೀಪ ಅಂತ. ನಾನು ಬಂದಾಗ ಕುರು ತೋರಿದೆ ದೇವರು ಅಂತ ರಾಮೇಶ್ವರ ಅಂತ ಭಾವಿಸ್ತಿದ್ವಿ. ನಾನು ಬಂದಾಗ ನನ್ನ ಜಾನಪದ ಪರಿಷತ್, ಕರ್ನಾಟಕ ಜಾನಪದ ಪರಿಷತ್ತಿಗೆ ಬಂದಾಗ ಜಿ ವೆಂಕಟಸುಬ್ಬಯ್ಯರ ಅದರ ಮೆಂಬರಲ್ಲಿ, ಸಿದ್ದೇವ ಪುರಾಣಿಕರು, ಅವರು ನಾಗೇಗೌಡರು ಎಲ್ಲ ಇರುವಾಗಲೇ ಏನಪ್ಪ ನಿಮ್ಮ ಹೆಸರು ಅಂದರು. ನಾನು ಕುರುವ ಬಸವರಾಜ್. ಏನಂದು ಕುರುವ ಅಂದರೆ ಅಂದರು. ಆಮೇಲೆ ಹೋಗಿ ಡಿಕ್ಷನರಿ ನೋಡಿ ಅಂದರು. ಡಿಕ್ಷನರಿ ನೋಡಿ ಸ್ಫುಟವಾಗಿ ನಡುಗಡ್ಡೆ ಅಂತ ಸ್ಪಷ್ಟವಾಗಿ ಇದೆ. ನಡುಗಡ್ಡೆ ಅಂತಲೇ ಇದೆ ಅಲ್ಲ, ಕುರುವ ಅಂತಲೇ ಇದೆ. ಕುರುವ ಅನ್ನೋದು ಭಾಳ ದೊಡ್ಡದು. ಕೇರಳದಲ್ಲಿ ಕುರುವ ಅನ್ನೋದು ದೊಡ್ಡ ಪ್ರವಾಸಿ ತಾಣ. ತಮಿಳುನಾಡಲ್ಲೂ ಅಂತ ಬಳಕೆ. ಎಲ್ಲಿ ನೀರು ಎರಡು ಕವಲಾಗಿ ಮಧ್ಯೆ ನಡುಗಡ್ಡೆಯನ್ನು ಬಿಡುತ್ತೋ ಅದನ್ನು ಕುರುವ ಅಂತ ಭಾಳ ಹಳೆಗನ್ನಡದ ಶಕಟ್ರೇಪದಲ್ಲಿ ಬಳಕೆ ಆಗುವಷ್ಟು ಹಳೆಯ ಪದ ಕನ್ನಡದ ನಾನು ಇದನ್ನು ದ್ರಾವಿಡ ಭಾಷೆಯ ಪದ ಆಗಿರುವ ಸಾಧ್ಯತೆ ಹೆಚ್ಚು ಅಂತಲೇ ಹೇಳಕ್ಕೆ ನೋಡ್ತಾ ಇದ್ದೀನಿ. ಏಕೆಂದರೆ ಈಗ ನಾನು ಕುರುವಾದ ಕುರಿತು ಯೋಚನೆ ಮಾಡ್ತಾ ಹೋದರೆ ಆ ನಡುಗಡ್ಡೆಯಲ್ಲಿ 9 ಶಾಸನಗಳು ಮತ್ತು 3 ಚಿಕ್ಕ ಶಾಸನಗಳು, 12 ಶಾಸನಗಳು ಆ ದ್ವೀಪದಲ್ಲಿ ಸಿಕ್ಕಿರೋದನ್ನು ರೈಸ್ ಅವರೇ 9 ಶಾಸನಗಳನ್ನು ದಾಖಲೆ ಮಾಡಿದ್ದಾರೆ. ಹಾಗಾಗಿ ಚಾಲುಕ್ಯರು, ಹೊಯ್ಸಳರು, ಸೇವಣರು, ಗಂಗರು, ವಿಜಯನಗರದವರು ಇಷ್ಟೂ ಶಾಸನಗಳು ಕೂಡ ಅಲ್ಲಿದೆ. ಆ ದೇವಸ್ಥಾನದ ಆ ಸೆಂಟ್ರ್ ಕುರಿತು ಭಾಳ ಅಪರೂಪವಾದ ಸ್ಥಳ. ಆ ಹೆಸರು ಅದರ ಒಂದು ದಡದಲ್ಲಿ ಮತ್ತೆ ಹಳ್ಳಗಳ ಮೂಲಕ ಇದು ಒಂದು ದ್ವೀಪದ ಹಾಗೆ ಇತ್ತು. 1076 ಕಾಲಕ್ಕೆ ಶಾಸನ ಇದ್ದಿರ್ಬೋದಾ ಇತ್ತ ಊರು. ಆ ಊರು ಈಗ ನಾವು ಗೊತ್ತಿರೋ ಕ್ಷಮಿಸಿ, ಕುರುವ ಅಂದರೆ ಇಂಗ್ಲೀಷಲ್ಲಿ ಲಗೂನ್ಸ್ ಅಂತ ಕರೀತಾರೆ ನೋಡಿ. ಅಂದರೆ ನಮ್ಮ ಈ ಕೃಷ್ಣರಾಜ ಸಾಗರದ KRS ಡ್ಯಾಮಿನ ಒಳಗೆ ಒಂದು ದ್ವೀಪ ಇದೆ. ಅದು ಈಗಲೂ ಕೂಡ ಮೈಸೂರು ಮಹಾರಾಜರ ಒಂದು ಬೇಸಿಗೆ ಅರಮನೆ ಅಲ್ಲಿ ಒಳಗಡೆ ಇದೆ ಅಂತ ಹೇಳ್ತಾರೆ. ಅದನ್ನ ಲಗೂನ್ಸ್ ಅಂತ ಕರೀತಾರೆ. ಲಘು ಇಂಗ್ಲೀಷಲ್ಲಿ ಹೇಳ್ಬೇಕು. ಲಗೂನ್ಸ್ ಒಳಗೆ ಹತ್ರಕ್ಕೆ ಹೋಗಿ ಕೇಳಿದರೆ ನಿಮ್ಗೆ ಯಾವುದೋ ಒಂದು ದೇಸಿ ಪದ ಸಿಗುತ್ತೆ. ಆದರೆ ಅದು ನೀವು ಡ್ಯಾಮ್ ಆದಮೇಲೆ ಆಗಿದ್ದರೆ ಆ ಪದ ಬಳಕೆ ಹುಟ್ಟದೆ ಹೋಗ್ಬೋದು. ಯಾವಾಗ ನಾವು ಮಾತಿನ ಮಧ್ಯೆ ನಮ್ಮ ಮಾತಿಗೆ ಬೇರೆ ಭಾಷೆಯ ಪ್ರಭಾವಗಳು ಇಲ್ಲದೆ ಹೋದಾಗ ಭಾಷೆ ತನ್ನೊಳಗೆ ಹುಟ್ಟನ್ನು ಪಡೀತದೆ. ನಾವು
ಬೆಂಡೆಕಾಯಿ ಇದೆ, ನೀವು ಇನ್ನೂ ಚೆನ್ನಾಗಿದೆ. ಕ್ಯಾರೆಟ್ ಅಂತ ಪದ ಇದೆ, ಕ್ಯಾರೆಟ್ ಅನ್ನಲ್ಲ, ಉತ್ತರ ಕರ್ನಾಟಕದಲ್ಲಿ ಅದನ್ನ ಗೆಜ್ಜರಿ ಅಂತಲೇ ಪದ ಇದೆ. ಗಜ್ಜರಿ ಅಂತಲೇ ಇಡೀ ಉತ್ತರ ಕರ್ನಾಟಕ ಗಜ್ಜರಿ ಕನ್ನಡ ಪದ. ನೀವೀಗ ಇಡೀ ಉತ್ತರ ಕರ್ನಾಟಕ ಹಸು ಅನ್ನಲ್ಲ, ಆಕಳು ಅಂತ ಕನ್ನಡ ಪದಗಳ ಬಳಕೆ ಯಾವಾಗಲೂ ಅವರವರ ಬದುಕಿನ ಸ್ವಭಾವದ ಮೇಲೆ, ತನ್ನ ಸುತ್ತ ವಾತಾವರಣ, ತನಗಿರುವ ಸಾಧ್ಯತೆ ಮೇಲೆ ಹುಟ್ಟುತ್ತೆ. ಹಾಗಾಗಿ ಈಗ ಟೊಮೊಟೊಗೆ ನಾವೊಂದು ವರ್ಡ್ ಕಂಡುಕೊಳ್ಳಲಿಲ್ಲ, ಅದನ್ನು ಹಾಗಾಗೆ ತಗೋತೀವಿ. ಬಸ್ಸು ಬಂತು, ಟ್ರೈನ್ ಬಂತು, ಎಲ್ಲವನ್ನೂ ಹಾಗೆ ತಗೊಂಡು. ಅದರ ಒಂದು ಕಾಲಘಟ್ಟದಿಂದ ಅಂತ ಪ್ರಯೋಗಗಳಿದೆ. ಉಗಿ ಬಂಡಿ ಇಂದ್ವಿ, ಆಗ ಒಂದು ಕಟ್ಟೋಕ್ ಇದ್ದ ರೂಪ, ಆಮೇಲೆ ಅದು ಕಡಿಮೆ ಆಯಿತು. ಗಸಗಸೆ ಹಣ್ಣು ಅಂತ ಕಂಡಿದ್ದೇವೆ. ಹಾಗೆ ನಮ್ಮದೇ ಕಂಡುಕೊಳ್ಬೇಕು ಅನ್ನೋ ಮನೋಭೂಮಿಕೆ ನಮ್ಮಲ್ಲಿದ್ದರೆ ಆ ಭಾಷೆ ಸಮೃದ್ಧಗೊಳ್ತದೆ. ಯಾವತ್ತೂ ಅದಕ್ಕೆ ತಾಕಲಾಟ ಬರೋದು ಕಡಿಮೆ ಅನ್ನೋದನ್ನು ಮಾತು ಸತ್ಯ. ತಮ್ಮ ಹೆಸರಿನಲ್ಲೇ ಜನಪದದ ಹಿನ್ನೆಲೆಯನ್ನೇ ಇಟ್ಕೊಂಡಿದ್ದೀರಿ. ಹೌದು, ನನ್ನ ಮನೆ ಹೆಸರು ನಿರ್ವಾಣೆಯರ ಮನೆ ಅಂತನ ನಿರ್ವಾಣೆಯರ ಮನೆ ಅಂತ. ನಿರ್ವಾಣೆಯರ ಮನೆ ಅಂತಲ್ಲ, ನಿರ್ವಾಣಪ್ಪ ಅಂತ ನಮ್ಮ ಹಿಂದಿನ ಒಬ್ಬ ಹಿರಿಯ, ಭಾಳ ಹಿಂದಿನ ಹಿರಿಯ. ನಮ್ಮ ಸ್ಟುಡಿಯೋ ಹೆಸರು ನಂಬಿದವರ ಮನೆ ಅಂತ. ಆದರೆ ನನಗೆ ಆ ಹೆಸರು ಇಟ್ಕೊಳ್ಳೋಕೆ ಹೇಳಿದ್ರು. ಎನ್ ಬಸವರಾಜಪ್ಪ ನನ್ನ ನಿಜವಾದ ಹೆಸರು ಇರೋದು. ನನ್ನ ಡಿಗ್ರಿಗಳೆಲ್ಲವೂ ಎನ್ ಬಸವರಾಜಪ್ಪನೇ, ಸರ್ಟಿಫಿಕೇಟ್ ನೇಮ್ ಎಲ್ಲವೂ. ನಾನು ಡಿಗ್ರಿಲಿರುವಾಗಲೇ ನನಗೆ ಜನಪದ ಕಥಾ ಸಂಕಲನ ಸಂಪಾದನೆ ಮಾಡೋದಕ್ಕೆ ಸಂದರ್ಭ ಬಂತು. ನನಗೆ ಎಮ್ ಎ ಜಯಚಂದ್ರ ಅವರು ನನ್ನ ಮೇಷ್ಟ್ರು, ಅವರು ದಾರಿ ತೋರಿಸಿದ್ರಿಂದ ಸಾಹಿತ್ಯ ಪರಿಷತ್ತಲ್ಲಿ ಗುಲ್ಗಂಜಿ ಮಾದೇವಿ ಅಂಥೇಳಿ ಗುಲ್ಗಂಜಿ ಮಾದೇವಿ ಅನ್ನೋ ಪುಸ್ತಕ 1981 ನಾನು ಆಗ BA ಹುಡುಗ, ಆಗ ಎಡಿಟ್ ಮಾಡಿದ್ದು ಪುಸ್ತಕ ಆಗಲೇ ಬಂತು. ನಿಮ್ಮದು ತಾಲೂಕು ಹೊನ್ನಾಳಿ ಬರುತ್ತಾ? ಹೊನ್ನಾಳಿ ಇತ್ತು, ಈಗ ನ್ಯಾಮತಿ ತಾಲೂಕಾಗಿದೆ. ನ್ಯಾಮತಿ ತಾಲೂಕಾಗಿದೆ ಈಗ. ಓಕೆ, ಅಂದರೆ ನನ್ನ ಪ್ರಶ್ನೆಗೆ ಉತ್ತರ ಇದು. ಕುರುವ ಅನ್ನೋದು ಒಂದು ಸರ್ಕಾರಿ ಹೆಸರಿಸಿರ್ತಕ್ಕಂಥ ಒಂದು ಊರಿನ ಹೆಸರು. ಹೌದು, ಸ್ಪಷ್ಟವಾಗಿ ಅದೇ ಹೆಸರಿದೆ, ಕುರುವ ಗ್ರಾಮ. ಹೌದು, ಆಡು ಮಾತಲ್ಲಿ ಕುರೋವು ಅಂತಿದ್ವಿ ಅಷ್ಟೇ. ಅಂತಿದ್ರಿ ಕುರೋವು ಅಂತ. ಆಡು ಮಾತಲ್ಲಿ ಕುರುವ ಅನ್ನೋದು ಒಂದಿಷ್ಟು ಇಕ್ಕಟ್ಟಲ್ಲ. ಆಡು ಮಾತಲ್ಲಿ ಕುರೋವು, ಯಾವರಪ್ಪ ಕುರೋವು ಅಂತ ಆ ಕಡೆ ಮಾತಲ್ಲಿ. ಅದರ ಒಂದು ಪಕ್ಕದಲ್ಲಿ ದೊಡ್ಡ ಜಾತ್ರೆ ಇತ್ತು, ಹಾಲಸ್ವಾಮಿ ಮಠ ಇದೆ, ಭಾಳ ದೊಡ್ಡ ದನಿನ ಜಾತ್ರೆ ನಡೀತಾ ಇತ್ತು. ಭಾಳ ವಿಶೇಷವಾದ ಊರು. ನನ್ನ ಊರಿನ ಮೇಲೆ ಎಂದಿಲ್ಲದ ಪ್ರೀತಿಯೇ. ಅದಕ್ಕೆ ನಾನು ಆ ಕಾರಣಕ್ಕೆ ನಾನು ಹೆಸರನ್ನೇ ನನ್ನ ಮೇಷ್ಟ್ರು ಕೂಡ ಬೇರೆ ಹೆಸರು, ಚಕ್ಕುಗಳೆಲ್ಲ ಕಷ್ಟ ಆಗುತ್ತಪ್ಪ ಅಂದರು. ಆದರೂ ನನ್ನ ಹೆಸರು ಕುರುವ ಅಂತ ಇರಲಿ ಅಂತ ನಾನಿನ್ನೂ ಡಿಗ್ರಿ ಇರುವಾಗಲೇ ಹೆಸರನ್ನು ನಿರ್ಧರಿಸ್ಕೊಂಡೆ, ಅದೇ ಮುಂದುವರಿಸ್ಕೊಂಡೆ. ಡಾಕ್ಟರ್ ಕುರುವ ಬಸವರಾಜರವರು ಕನ್ನಡ ನಾಡು ಕಂಡ ಅನೇಕ ಜಾನಪದ ವಿದ್ವಾಂಸರುಗಳಲ್ಲಿ ಒಬ್ಬರು ಸ್ನೇಹಿತರೆ. ಅವರೊಟ್ಟಿಗೆ ಮಾತನ್ನು ಮುಂದುವರಿಸೋಣ. ಸರ್, ನಿಮಗೆ ಅನೇಕ ವಿದ್ಯಾರ್ಥಿ ಬಳಗ ಇದೆ, ಅನೇಕ ಅಭಿಮಾನಿ ಬಳಗವೂ ಇದೆ. ನಮ್ಮಂತೆ ಪ್ರೀತಿಸ್ತಕ್ಕಂಥ ಅನೇಕ ಜನಪದ ಮನಸ್ಸುಗಳನ್ನು ಕೂಡ ತಮ್ಮ ಬಳಗದಲ್ಲಿ ಹೊಂದ್ಕೊಂಡಿದ್ದೀರಿ. ಅವರೆಲ್ಲರಿಗೂ ಕುರುವ ಬಸವರಾಜರವರ ಬಾಲ್ಯವನ್ನು ತಿಳ್ಕೋಬೇಕು, ಅವರ ಹಿನ್ನೆಲೆಯನ್ನು ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ದಯವಿಟ್ಟು ನಿಮ್ಮ ಬಾಲ್ಯ ತಿಳಿಸ್ಕೊಡಿ. ನಾನು ಆಗಲೇ ಹೇಳಿದೆ, ನಿರ್ವಾಣೆಯರ ಮನೆ ಅಂತ. ಬಸವಣ್ಣಪ್ಪ ನಮ್ಮ ಅಜ್ಜ, ನಮ್ಮ ತಂದೆ ಮಹೇಶ್ವರಪ್ಪ, ತಾಯಿ ಸಾವಿತ್ರಮ್ಮ ಅಂತ. ನಮ್ಮ ತಂದೆ ಊರು ಇಂದ ಒಂದು 2-2.5 ಕಿಲೋಮೀಟ್ರಿಗೆ ನಮ್ಮ ತಾಯಿ ಊರು ಒಡೆಯರ ಹತ್ತೂರು ಅಂತೇಳಿ. ತೀರಾ ಹತ್ತಿರ, ಗಾಡೀಲಿ ಓಡಾಡೋರು. ಬಸ್ ಅನುಕೂಲ ಇರಲ್ಲ, ಗಾಡೀಲಿ ಓಡಾಡೋರು. ನಾವು 16 ಎಕರೆ ಗದ್ದೆ, 16 ಎಕರೆ ಹಂಕಲು, 20 ಎಕರೆಗಿಂತ ಹೆಚ್ಚು, 20-25 ಎಕರೆಗಿಂತ ಹೆಚ್ಚು ಜಮೀನಿರುವ ದೊಡ್ಡ ಸಂಸಾರ. ನಮ್ಮ ತಂದೆ ಅಣ್ಣ ತಮ್ಮಂದ್ರೆ 4 ಜನ. ಬೇಸಿಗೆ ಮಳೆಗಾಲದಲ್ಲಿ ಕೂಡ 100-200 ಚೀಲ ಮನೆ ಒಳಗೆ ಕಡಲೆಕಾಯೋ ಭತ್ತವೋ ತುಂಬಿಟ್ಕೊಳ್ಳುವಷ್ಟು ಗಟ್ಟಿಯಾದ ಮನೆತನದ, ಅದ್ರಾಗೇನು ಮಾತಿಲ್ಲ. 16 ದನಗಳು ಇದ್ದು ಉಳುವಿಕೆಯಲ್ಲಿ ಒಂದು ತನ್ನ ಗಂಭೀರತೆಯನ್ನು ಇದ್ದ ಮನೆ. ಭಾಳ 5-6 ಅಂಕಣದ ಒಂದು ಪ್ರಮಾಣದ ಅನುಕೂಲಸ್ಥರ ಮನೆ, 5 ಅಂಕಣದ ದೊಡ್ಡ ಮನೆ, ಹಳ್ಳಿಗೆ ಇದ್ದ ಮನೆ. ಭಾಳ ಹೊಳೆಯ ತೀರ ಅಂಚು. ಒಂದು 10-15 ಅಡಿ ಹೋದರೆ ತುಂಬಿ 1 ಕಿಲೋಮೀಟ್ರ್ ಹರಿಯುವಂತಹ ಕವಲಾಗಿರೋ ಮಧ್ಯೆ ಮಳೆಗಾಲಕ್ಕೆ ತುಂಬಿ ಹರಿಯುವಾಗ ಏಕ ಕಾಣುತ್ತೆ, ಕಿಲೋಮೀಟ್ರ್ ಗಟ್ಟಲೆ ನೀರು ಕಂಡಂಗೆ. ತುಂಗಭದ್ರಾ ನದಿ ತೀರದ ಊರ ನಿಮ್ಮದು? ತುಂಗಭದ್ರನೇ, ಕೂಡ್ಲಿಲಿ ಕೂಡಿದ್ದು. ನಮ್ಮೂರಲ್ಲಿ 2 ಆಗುತ್ತೆ, ಮತ್ತೆ ಅಲ್ಲೇ ಕೂಡುತ್ತೆ. ಒಂದು 200-250 ಎಕರೆ ಮಧ್ಯೆ ಉಳಿತತೆ, ಅಲ್ಲಿ ದೇವಸ್ಥಾನ ಉಳಿತತೆ ಅಷ್ಟೇ. ಅದರ ಒಂದು ಪಕ್ಕದಲ್ಲಿ ಈ ಹೊಳೆ ಮತ್ತು ಹಿರೇಹಳ್ಳ ಅಂತ ಒಂದು ಸವಳಂಗದಿಂದ ಭಾಳ ದೊಡ್ಡ ಹಳ್ಳ ಬರುತ್ತೆ. ಅದು ಒಂದು ಕಾಲದಲ್ಲಿ ಭಾಳ ಎಷ್ಟು ಬಿರ್ಸಾಗಿ ಬರುತ್ತೆ ಅಂದರೆ ಅದರ ಪ್ರಮಾಣ ಬರೋ ಫೋರ್ಸಿಗೆ ಹೊಳೆಯೇ ವಾಪಸ್ ಹೋಗುತ್ತೆ. ಈ ಕಡೆ ಇರೋ ಹೊಳೆ ಅಷ್ಟು ಮರದಿಮ್ಮಿ ಎಲ್ಲ ಕೊಚ್ಕೊಂಡ್ಬಂದರೆ ವಾಪಸ್ ಹೋಗೋದನ್ನು ನಾವು ನೋಡಿದ್ವಿ. ಅಷ್ಟು ಹಳ್ಳ. ಇನ್ನೂ ಒಂದು ಹಳ್ಳದ ಮಧ್ಯೆ ಅದು ಊರೋದು ಕೂಡ ದ್ವೀಪವಾಗೇ ಇದ್ದಿದ್ದ ನಿಜ. ಅದು ಈಗ ನಮ್ಗೆ ಗೊತ್ತಿರೋ ಹಾಗೆ ನಾವಿರುವಾಗಲೇ ಊರನ್ನು ಶಿಫ್ಟ್ ಮಾಡಿ ಮನೆ ಕಟ್ಬಿಟ್ಟು ನಾವು
ಈಚೆಗೆ ಬಂದಿದ್ದ ಸಂದರ್ಭ ಇತ್ತು. ನಮ್ಮ ಸರ್ಕಾರ ಮುಳುಗಡೆ ಪ್ರದೇಶ ಅಂತ ಹಾಳೋದು ಶಿಫ್ಟ್ ವಿಲೇಜ್ ಮಾಡಿತ್ತು ನಮ್ಗೆ ಗೊತ್ತಿರುವಾಗ ಊರಾಗಿದೆ. ಈಗ ಒಂದು ಎತ್ತರವಾದ ಸ್ಥಳದಲ್ಲಿ ಅಚ್ಚುಕಟ್ಟಾಗಿ ಇರೋ ಊರ ಹೆಸರು ಅದೇ ಇದೆ, ಕುರುವ. ಮುಂದೆ ಯಾರು ಅಧ್ಯಯನಕಾರರು ಹೋದರೆ ಈ ಕುರುವ ಹೇಗೆ ಅಂತ ಕೇಳಿದರೆ ಪದಕ್ಕೂ ಅರ್ಥಕ್ಕೂ ಸಾಮ್ಯತೆ ಸಿಗದೆ ಹೋಗ್ಬೋದು. ಈಗ ದಾಖಲಾಯ್ತಾ ಇಲ್ಲಿ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಮತ್ತು ನಾವು ಕೂಡ ವೈಯಕ್ತಿಕವಾಗಿ ನನಗೆ ಆಸಕ್ತಿ ಮೂಡೋ ತರ ವಿವರಣೆ ಕೊಟ್ರಿ, ಖಂಡಿತ ಒಮ್ಮೆ ಕುರುವ ಊರಿಗೆ ಹೋಗಿ ಖಂಡಿತ ಅದನ್ನು ದಾಖಲಿಸ್ತೀನಿ ಸರ್. ಖಂಡಿತ ಆಗ್ಲಿ. ತಂದೆ ತಾಯಿ ಕೃಷಿಕರು ಇಬ್ರು. ನಮ್ಮ ತಾಯಿ ಬಹಳ ಒಳ್ಳೆ ಹಾಡುಗಾರ್ತಿ. ಏನ್ ಹಾಡು ನಿಮ್ ಕಡೆ? ಸೊಬನೆ, ದೇವ್ರ ಪದ ಎಲ್ಲವೂ ಹಾಡ್ತಾರೆ. ಬೀಸುವ ಕುಟ್ಟು ನಾವು ಒಂದು ಪ್ರಮಾಣದ ಅನುಕೂಲೋತ್ಸವ ಅಂತ ಅಂದ್ವಿ. ಆದರೆ ಮನೆಯಲ್ಲಿ ರಾಗಿಯೋ ಜೋಳವೋ ಬೀಸೋದಕ್ಕೆ ನಮ್ಮೂರಲ್ಲಿ ಕರೆಂಟೇ ಇರಲಿಲ್ಲ. ಬಾವಿ ಒಂದೂ ಇಲ್ಲದ ಊರು, ಬಾವಿನೇ ಇಲ್ಲ, ಕರೆಂಟೇ ಇಲ್ಲ. ಯಾಕೆಂದರೆ ಶಿಫ್ಟ್ ವಿಲೇಜ್ ಅಂತ ಅಲ್ಲಿಗೆ ಅಲರ್ಟ್ ಆಗಿರಲಿಲ್ಲ. ನಾವು ಹಾಗೆ ಬೆಳೆದಿರೋದು ಕರೆಂಟ್. ಆಗ ನಮ್ಮ ದನಗಳಿಗೆ ಎತ್ತುಗಳಿಗೆ ಹುಳ್ಳಿನ ಹುಚ್ಚು ಹಾಕ್ಬೇಕು ಅಂದರೆ ಅವನು ಬೀಸ್ತಿದ್ವಿ. ಹಾಗಾಗಿ ಬೀಸೋದು ಅನ್ನೋದು ರಟ್ಟೆಗೆ ಒಂದು ಪ್ರೀತಿಯ ಎಕ್ಸ್ಪೀರಿಯನ್ಸನ್ನು ಕಂಡು ಬದುಕಿದವರು ನಾವು. ಹಾಗೂ ಹೆಚ್ಚು ಪಾಲು ಪ್ರತಿ ದಿವಸವೂ ಬೀಸೋದು. ಆದರೆ ನಮ್ಮ ತಾಯಿಯೋ ನಮ್ಮ ಚಿಕ್ಕಪ್ಪನೋ ಚಿಕ್ಕಮ್ಮನವ್ರ ಜೊತೆಗೆ 2 ಜನ ಜೊತೆಗೆ ನಮ್ಮದು ಒಂದು ಕೈ ಸೇರಿಸಿ, ಹಾಗಾಗಿ ಬೀಸುವ ಅನುಭವವನ್ನು ಪೂರ್ತಿ ಕಂಡುಕೊಂಡಿದ್ದೇವೆ. ಜನಪದದ ವೈಬ್ರೇಷನ್ ಬಾಲ್ಯದಲ್ಲೇ ಬಂದಿದೆ. ನನಗೆ ಬಹುತೇಕ ನಾನು SLCಲಿ ಓದಿರುವಾಗಲೋ ಎಲ್ಲೋ ಒಂದು ತ್ರಿಪದಿ ನಂತರ ಟಿಪ್ಪಣಿಗಳಲ್ಲಿ ಓದಿರಬಹುದು ಅನಿಸುತ್ತೆ. ಇಂಥ ಹಾಡುಗಳನ್ನು ಸಂಗ್ರಹಿಸಬೇಕು ಅನ್ನೋ ಪದ ನನ್ನ ಕಿವಿಗೆ ಬಿದ್ದಿರಬಹುದು, ಅದು ಸ್ಪಷ್ಟ ಇಲ್ಲ. ಆ ದಾರಿ ಆ ನಂತರ ನಾನು ಇನ್ನು SLC ಆಗಿ ಬರೆದಿದ್ವಿ. ಆಗ ನಮ್ಮ ತಾಯಿ ಊರಿಗೆ ಹೋದರೆ ನಮ್ಮ ಅಜ್ಜಿ ಹಾಡ್ತಾರೆ, ನಮ್ಮ ಚಿಕ್ಕದ ಮಂದಿರು ಹಾಡ್ತಾರೆ. ಅವರಿಂದ ಹಾಡು ಬರ್ಕೊಳ್ಳಿಕ್ಕೆ ಶುರು ಮಾಡಿದೆ. 76, 77ರಲ್ಲಿ ಅವ್ರ ಹಾಡುಗಳನ್ನು ಸಾಕಷ್ಟು ಬರ್ಕೊಂಡು ನಮ್ಮ ಚಿಕ್ಕಮ್ಮವ್ರನ್ನ ಇಟ್ಕೊಂಡು ಆಗಲಿಂದ ನಾನು ಡಿಗ್ರಿ ಮುಗಿಯುವಷ್ಟೊತ್ತಿಗೆ ನಾನು ಕಂಡ್ರೆ ಸಾಕು, ತಮ್ಮ ಅವರು ಹಾಡ್ತಾರೆ ನೋಡು, ತಮ್ಮ ಇವರು ಹೇಳ್ತಾರೆ ನೋಡು ಅಂತ ಊರಿಗೆ ಹೋದರೆ ಸಾಕು ನನಗೆ ಊರರೇ ಹೇಳ್ಬಿಡು. ಅಷ್ಟು ಜನ ಒಂದು 100 ವರ್ಷದ ಮಲ್ಲವ ಅಂತಿತ್ತು. ಲಕ್ಷ್ಮಮ್ಮ ಅಂತ ನಮ್ಮೂರಿನ ಅದ್ಭುತ ಕಥೆಗಾರ್ತಿ. ಇದರಲ್ಲಿ ಈ ಒಗಟು ಕತೆ ಅಂತ ಪುಸ್ತಕ ಇದೆ, ಭಾಳ ಸುಂದರವಾದ ಕತೆ. ಆ ಪುಸ್ತಕದ ಅಪರೂಪದ ಕಥೆಗಾರ್ತಿಯವರು ಅವರು ಸುಂದರವಾಗಿ ಕಥೆಗಳನ್ನು ಹೇಳಿದ್ರು. ಅವರಾಗೆ ನಮ್ಮೂರಿನಲ್ಲಿ ಅಸಂಖ್ಯ ಯಾರನ್ನು ಊರಲ್ಲಿ BA ಓದಕ್ಕೆ ನಾವು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಲ್ಲಿದ್ದರೆ ಊರಿಗೆ ಹೋದರೆ 2 ದಿವಸ 1 ದಿವಸ ಇರೋದ್ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲು ಸಮಯ ನಾನು ಇಂಥ ಹಾಡುಗಳ ಸಂಗ್ರಹಕ್ಕೆ ತೊಡ್ಕೊಂಡೆ. ಕಥೆಗಳು ಬರ್ಕೊಳ್ಳೋದು, ಹಾಡುಗಳು ಬರ್ಕೊಳ್ಳೋದು, ಒಗಟುಗಳು ಬರ್ಕೊಳ್ಳೋದು, ಗಾದೆ, ಇವುಗಳು ಅಳಿದು ಹೋಗ್ತವೆ. ದಾಖಲಿಸ್ಕೊಳ್ದೇ ಇದ್ದರೆ ನಿಮಗೆ ಮುಂದಕ್ಕೆ ಕಡಿಮೆ ಆಗ್ತದೆ, ದಾಖಲಿಸಿದ್ರೆ ಆ ಪ್ರಮಾಣನಾರು ಉಳಿತದೆ ಅನ್ನೋದು ಆಗಲೇ ನನ್ನ ಪ್ರಜ್ಞೆಗೆ ಬಂದಿದ್ದು ನಿಜ. ಆಗಲೇ ತ್ರಿಪದಿಯಾಗಿ ಬರ್ಕೊಂಡಿರೋದು. ಈಗಲೂ ನನ್ನ ಹತ್ರ ಆ ನೋಟೆಡ್ ಸ್ಕ್ರಿಪ್ಟ್ ಇದೆ. ನಾವಿನ್ನೂ ಆವಾಗ ಹೈಸ್ಕೂಲು ಅದು ಮುಗಿದಾಗ ರೆಡ್ ಇಂಕು ಕೆಂಪು ಇಂಕು ಹೆಡ್ಡಿಂಗ್ಗಳೆಲ್ಲ ಕೆಂಪಿಂಕ್ ಪಡ್ಕೊಂಡು ಮಾಡಿದಂಥ ಹುಡುಗತನ ಮತ್ತು ಈ ಪ್ರಜ್ಞೆ, ಅರಳವ ಪ್ರಜ್ಞೆ ಎರಡನ್ನೂ ಬ್ರಿಡ್ಜ್ ಆಗಿರೋದನ್ನು ಗುರುತಿಸೋ ಅಂಥದ್ದನ್ನು ಸಾಕಷ್ಟು ಹಾಗೆ ಬರ್ಕೊಂಡಿದ್ದು ನಿಜ. ಅದರ ಪ್ರಮಾಣದಿಂದಲೇ ಈ ಫೀಲ್ಡನ್ನು ನಾವು ಎಳಿತೀವಿ. ಏಕೆಂದರೆ ಆನಂತರ ನಾನು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಸಮ್ಮೇಳನ ಆಯಿತು. ಶಿವಮೊಗ್ಗದಿಂದಲೇ. ಒಡಹುಟ್ಟು ಎಷ್ಟು ನಿಮಗೆ? ಒಡಹುಟ್ಟು ನನಗೆ 2 ತಂಗಿಯದರು, ಇನ್ನೊಬ್ಬ ತಮ್ಮ. ನೀವೇ ಹಿರಿಯರು? ನಾವೇ ಹಿರಿಯರು. ನಮ್ಮ ತಮ್ಮ ಗದ್ದೆ ತೋಟ ಎಲ್ಲ ಮಾಡ್ಕೊಂಡು ಊರಲ್ಲೇ ಇದ್ದಾನೆ. ನಮ್ಮ ತಂಗಿ ಒಬ್ಬರು ಕೋಣಂದೂರು, ಒಬ್ಬರು ಮಲ್ಗೆನಹಳ್ಳಿ ಅಂತ ಚನ್ನಗಿರಿ, ಇನ್ನೊಬ್ಬರು ಕೋಣಂದೂರು ತೀರ್ಥಹಳ್ಳಿ ಹತ್ರ ಮದುವೆಯಾಗಿ ಮಕ್ಕಳೆಲ್ಲ. ನನಗೆ ಸರ್ ನಿಮ್ಮ ಈ ಬಾಲ್ಯವನ್ನು ಕೇಳ್ತಿದ್ರೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಈಗ ದಾವಣಗೆರೆ ಜಿಲ್ಲೆ ಅಂದರೆ ಮಧ್ಯ ಕರ್ನಾಟಕ ಅಂತ ಗುರುತಿಸ್ಬೋದಾ? ಹೌದು. ಮಧ್ಯ ಕರ್ನಾಟಕ ಅಂದರೆ ಮೇಲಕ್ಕೆ ಹೋದರೆ ಉತ್ತರ ಕರ್ನಾಟಕದ ಹೆಬ್ಬಾಗ್ಲು, ಕೆಳಗೆ ಬಂದರೆ ಹಳೆ ಮೈಸೂರಿನ ಪ್ರಾಂತ್ಯ. ಅಲ್ಲಿ ನಿಮ್ಮ ಬಾಲ್ಯದಲ್ಲಿ ಯಾವ ರೀತಿ ಜನಪದ ಕಲಾ ಪ್ರಕಾರಗಳನ್ನು ನೀವು ಕಾಣ್ತಿದ್ರಿ ಬಾಲ್ಯದಲ್ಲಿ ಅಂತ? ನಮ್ಮ ಪ್ರದೇಶದಲ್ಲಿ ಡೊಳ್ಳು ಭಾಳ ಮುಖ್ಯವಾಗಿತ್ತು. ಡೊಳ್ಳಿನ ಪದಗಳ ಅಥವಾ ಪದಗಳು ಇತ್ತು. ಡೊಳ್ಳು ಕುಣಿತ ಭಾಳ ಮುಖ್ಯವಾಗಿತ್ತು. ಭಜನೆ ಇತ್ತು, ಚೌಡಿಕೆ ಇತ್ತು. ಈ ಥರದ ಅನೇಕ ಕಲೆಗಳನ್ನು ನಾವು ಎಳೆ ವಯಸ್ಸಿಗೆ ನೋಡಿದ್ವಿ. ಅಷ್ಟು ಚೆನ್ನಾಗಿ ನಾವು ಬೆಳೆದ ವಾತಾವರಣವನ್ನು ಅಥವಾ ನಾವು ಬೆಳೆದ
ಕಾಲಘಟ್ಟವನ್ನು ಈಗಿನ ಮಕ್ಕಳಿಗೆ ಸ್ಕೂಲ್ಗಾದರೂ ವ್ಯವಸ್ಥೆಗೊಳಿಸಿದ್ರೆ ಭಾಳ ಚಂದ ಅನಿಸುತ್ತೆ. ನಾವು ಮಣ್ಣು ತೊಗೊಂಬರ್ತಿದ್ವಿ, ನಾವೇ ಎತ್ತು ಮಾಡ್ತಿದ್ವಿ, ಏನೋ ಮಾಡ್ತಿದ್ವಿ. ಜೇಡಿ ಸಗಣಿ ಇದು ಹೊಳೆ ದಡ್ದಾಗಿರೋ ಎರೆ ಮಣ್ಣು ತರೋದು, ಅದ್ರಿಗೆ ಮಣ್ಣು ನಾವು ಯಾರು ಹಿಂಗೆ ಮಾಡಿ ಅಂತ ಏನೂ ಹೇಳಿದ್ದಿರಲ್ಲ. ಅಲ್ಲಿರೋ ಸಪ್ಪೆ ದಂಟು ತೆಗೆಯೋದು, ಅದರ ದಿಂಡು ಬರೋದು, ಅದರಾಗ ಸಿಬ್ಬೆ ಸುಲಭ ಗಾಡಿ ಮಾಡೋದು. ಅಲ್ಲಿರೋ ಹೊಳೆ ದಡ್ದಾಗಿರೋ ಒಂದು ಬೇರೆ ಹಿಂಗೆ ಎತ್ಕೊಂಡ್ರೆ ಒಂದು ಪಿ ಬಗೋದು. ಗಡಿಗೆ ಕಂಠಗಳು ಆ ಕಾಲಕ್ಕೆ ಇನ್ನೂ ಮಣ್ಣಿನ ಮಡಿಕೆಗಳಿದ್ದು, ಆ ಗಡಿಗೆಯ ಕಂಠ ಒಡೆದೋಗಿತ್ತವಲ್ಲ, ಆ ಕಂಠಕ್ಕೊಂದು ಪೇಪರ್ ಹಚ್ಚಿಬಿಟ್ಟು ಒಂಚೂರು ಕಾಸಿದ್ರೆ ತಂಬಡಿ ಹಾಕೋದು. ನಮಗೆ ಹೆಂಗೆ ಮ್ಯೂಸಿಕ್ ಸೆನ್ಸ್, ನೀವು ಆ ಬಡ್ದದ್ದು ತಾಳಬದ್ಧವಾಗಿತ್ತೋ ಇಲ್ಲೋ ಬೇಕಿಲ್ಲ, ನಿಮಗೆ ಅದ್ರ ಕಡೆಗೆ ಟ್ಯೂನ್ ಮಾಡುತ್ತಲ್ಲ, ನಿಮ್ಮ ಕಡೆಗೆ ಆ ಕಡೆಗೆ ಇದು ಸರಿ ಯಾವುದು ತಪ್ಪು ಯಾವುದು ಅಂತ ಪ್ರಯೋಗ ಮಾಡುತ್ತಲ್ಲ. ಕೊಳಲ್ ಕೊಟ್ಟರೆ ಓದಿದ್ರೆ ಸ್ವರ ಅಂತ ಅಷ್ಟೇ, ಆದರೆ ಅವ್ರು ಟ್ರೈ ಮಾಡ್ತಾರೆ. ಏನೋ ಅದು ಒಂದು ಜರ್ನಿ ಅಂತೇವೆ. ಅದಕ್ಕೆ ಆ ಥರದೊಂದು ಅಪರೂಪದ ಬದುಕನ್ನು ಕಂಡುಕೊಂಡ್ರಿ. ಎಲ್ಲ ಆಟ, ಗೋಲಿ ಬುಗುರಿ ಎಲ್ಲ ಆಟಗಳನ್ನು ಆಡಿದ್ವಿ. ನನ್ನ ಮನೆ ಅತ್ಯಂತ ಮುಕ್ತವಾಗಿತ್ತು. ನನ್ನ ಎಲ್ಲ ಸ್ವಾತಂತ್ರ್ಯ, ಎಲ್ಲ ಚಟುವಟಿಕೆಗಳನ್ನು ಮಾಡೋದು, ಓದೋದು, ಬಿಡೋದು ಇತ್ಯಾದಿಗಳಿಗೆ ಯಾವುದೂ ನನಗೆ ತೀರಾ ಶಿಸ್ಟಿಗೆ ಮಾಡಲಿಲ್ಲ. ಪೂಜಾ ಪುನಸ್ಕಾರಗಳೆಲ್ಲ ತುಂಬ ಹೇರಲಿಲ್ಲ. ನಿಜವಾಗ ಸ್ವಾತಂತ್ರ್ಯ ಇದ್ದ ಮನೆ ಅನ್ನೋದು ಸತ್ಯ. ಶರಣ ಸಂಸ್ಕೃತಿಯ ಕುಟುಂಬ ನಿಮ್ಮದು? ಹೌದು. ಸರ್, ನಂತರ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋದಾದ್ರೆ, ನಾನು ವಿದ್ಯಾಭ್ಯಾಸ, ನಾನು ಊರಲ್ಲಿ ಒಂದು ಪ್ರೈಮರಿ ಶಾಲೆ ಇತ್ತು, ಕುರುವಾದಲ್ಲಿ. ಒಂದೇ ಒಂದು ಕಟ್ಟಡ ಇತ್ತು. ಅದಕ್ಕೆ ಇಬ್ಬರು ಮೇಷ್ಟ್ರು ಬರೋರು. ಇಬ್ಬರು ಮೇಷ್ಟ್ರು ಬಂದ ದಿವಸ ಇನ್ನೊಂದು ಸ್ಕೂಲ್ನ ಒಂದು ಬಸವನದೇವ್ರ ಸ್ಕೂಲಿಗೆ, ಬಸವನದೇವರ ದೇವಸ್ಥಾನ ಸಿಮೆಂಟ್ ಒಂದು ಎತ್ತರವಾದ ಜಾಗ ಇತ್ತು. ಒಂದೇ ಕಟ್ಟಡದಲ್ಲಿ 2 ಕಾಲಕ್ಕೆ ಆಗಲ್ಲ, 2 ಕ್ಲಾಸ್ ಅಲ್ಲಿ ನಡೆಸೋರು. ಹಾಗಾಗಿ ಇಬ್ಬರು ಮೇಷ್ಟ್ರು ಗೋವಿಂದಪ್ಪ ಅಂತೇಳಿ, ಇನ್ನೊಬ್ಬರು ಭಾಳ ಚೆನ್ನಾಗಿ ನಮಗೆ ಕಥೆಗಳನ್ನೆಲ್ಲ ಹೇಳಿ ನಮ್ಮನ್ನು ಮೈಂಡನ್ನು ಹಲಿಸಿದ್ದವುದು. ನಾವೇ ಶನಿವಾರ ಸ್ಕೂಲ್ನ ನೆಲ ಸಾರಿಸೋವರೆಗೂ, ಸಗಣಿ ಸಾರಿಸೋವರೆಗೂ ಇರುವಂಥ ಅಪರೂಪ. ನೀವು ನನಗೆ ಭಾಳ ಚಿಕ್ಕ ವಯಸ್ಸಿನ ನಿಮಗೆ ಹೇಳಬೇಕು ಅಂದರೆ, ನಾವು 5-6ನೇ ಕ್ಲಾಸಿಗೆ ನಾವು ಸ್ಕೂಲಲ್ಲಿ ಫ್ಲ್ಯಾಗ್ ಹಾರಿಸಿ ಬರ್ತಿದ್ವಿ. ಬಾವುಟ ಹಾರಿಸಿ, ಧ್ವಜಾರೋಹಣ, ರಾಷ್ಟ್ರಧ್ವಜಾರೋಹಣ, ಅದು August 15 ಹಾರಿಸಿ ಬಂದ ನಮಗಿರೋ ಜೊತೆಗಿರೋ ಹುಡುಗರು, ಓಣಿಲಿರೋರೆ 5-6 ಜನ ಸೇರಿಸಿ, ಪ್ರಕಾಶ, ನಾಗರಾಜ, ಮಂಜುನಾಥ ಸೇರಿಸಿ ನಾವು 4 ಜನ, ನಾನೊಂದು ಹೊಲಿದು ಹಳೆ ಬಟ್ಟೆನೆಲ್ಲ ಹೊಲಿದ್ಬಿಟ್ಟು ಧ್ವಜನ ಬಿಳಿ ಯಾವುದು ಕೆಂಪು ಯಾವುದು ಮೇಲೆ ಗಾಡಿ ಎಣ್ಣೆ ತಗೊಂಡು ಒಂದು ಚಕ್ರ ಬರ್ಕೊಂಡು ಕೋಲ್ ಹಾಕಿ ಸಿಗಿಸಿ ಆ ಓಣಿ ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ಊರಲ್ಲಿ ಪ್ರಬೋತ್ಪೇರಿ ಹೋಗಿ ಬಂದು ಅವರಿಗೆ ಚಾಕ್ಲೇಟು, ಪೇಪರ್ಮೆಂಟು, ಬೆಲ್ಲನ ಕೊಟ್ಬಿಟ್ಟು ಖುಷಿ ಪಡ್ತಾ ಇದ್ದದ್ದುಂಟು. ಅಂತಹ ಸಂಘಟನೆಗೆ ಆ ವಯಸ್ಸಲ್ಲಿ ಪ್ರಯತ್ನ ಆಗಿದ್ದು ನಿಜ ನಮ್ಮ ಊರಲ್ಲಿ ಕಂಡಾಗಲೇ ಅಂತ ಅನಿಸುತ್ತೆ. ಆಮೇಲೆ ನಾನು ಅಲ್ಲಿಂದ ಮಿಡ್ಲ್ ಸ್ಕೂಲು ಗೋವಿನಕೋವಿ ಅಂತ, ಅಲ್ಲಿಂದ 1-1.5 ಕಿಲೋಮೀಟ್ರ್ ಊರು. ಗೋವಿನಕೋವಿ ಅಂತ ಪಕ್ಕದೂರು. ಹಾಂ, ಪಕ್ಕದೂರೇ ಅದು. ಅಲ್ಲಿ ಮಿಡ್ಲ್ ಸ್ಕೂಲಿಗೆ ನಾವು ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗೋದು ಇದ್ದರೆ ಅದೊಂದು ಅನುಕೂಲ ಅಂತ. ಜಾಲಿ ಇರ್ತದೆ, ಎಕ್ಸ್ಚೇಂಜ್ ಆಗುತ್ತೆ, ರಿಲ್ಯಾಕ್ಸ್ ಇರ್ತದೆ. ಕೆಲವು ಸಾರಿ 10 ಸೇರು ಜೋಳ ಹೊತ್ಕೊಂಡು ಹೋಗಿ ಅಲ್ಲಿ ಇಟ್ಟು ಮಿಷಿನ್ಗೆ ಹಾಕ್ಸ್ಕೊಂಡು ಹೊತ್ಕೊಂಡು ಬರೋದು ಇತ್ತು ವಾರದಲ್ಲಿ ಕೆಲವು ದಿವಸ. ನೀವು ಕರೆಂಟ್ ಇಲ್ಲದವರು ಅನಿವಾರ್ಯ, ಅವರೆಲ್ಲ ಮನೆಗಳಿಗೆ ಬೇಸಾಯದ ಕೆಲಸಗಳು ಅದು ಇದರಲ್ಲಿ ಇರ್ತದೆ. ಏನೇನೋ ಇದೆಲ್ಲ ಒಂದು ಕಷ್ಟ ಅಂತ ಅನಿಸ್ತದೆ. ಭಾಗ ನಾವೆಲ್ಲ ಹೈಸ್ಕೂಲ್ಗೋ ಎಲ್ಲ ಹೋದರು, ಸ್ಕೂಲ್ ಇಲ್ಲ ಅಂದ್ರೆ ಅವತ್ತು ಹುಲ್ ಕೊಯ್ಕೊಂಬರಕ್ಕೆ ಹೋಗೋದು. ಯಾವತ್ತೂ ಮಿಡ್ಲ್ ಕ್ಲಾಸಲ್ಲಿ ಒಂದಿಷ್ಟು ಅನುಕೂಲವಾಗಿ ಜಮೀನಿದ್ರು, ಆ ಜಮೀನಿರೋರ ಮನೇಲಿ ಕೆಲಸ ಮಾತ್ರ ಕೂಲಿಕಾರರಿಗಿಂತ ಹೆಚ್ಚು ಯಾವಾಗಲೂ. ಯಾಕೆಂದರೆ ಅವರು ದುಡಿಯೋದ್ರ ಕಡೆಗೆ ಒತ್ತಾಗಿರೋರು. ಅವರು ಯಾರನ್ನೂ ಓದೋದ್ರ ಕಡೆಗೆ ಎಷ್ಟು ಒತ್ತು ಕೊಡ್ತಾರೋ ಕೆಲಸನೂ ಅಷ್ಟೇ ಚೆನ್ನಾಗಿ. ಸೌದೆ ಹೊತ್ತಾಕಬೇಕು, ನೀರು ತರಬೇಕು, ಈ ಥರದ್ದು ಎಲ್ಲ ಕೆಲಸ. ಹಾಗಾಗಿ ಭಾಳ ಅಪರೂಪ ಅಂದರೆ ಆ ಸ್ಕೂಲು ಖಂಡಿತ ನಮಗೆ ಭಾಳ ದೊಡ್ಡದನ್ನು ಕಲಿಸ್ಕೊಡ್ತು. ನಾವಿವತ್ತು ಮಕ್ಕಳ ಹಕ್ಕು ಅಂತ ಹೇಳ್ತೀವಿ. ನಾನು ಅದನ್ನೇ ಕೇಳ್ತೀನಿ, ಮಕ್ಕಳ ಹಕ್ಕು ಅಂತ ಏನಾರು ಆ ಮಕ್ಕಳಿಗೆ ಗೊತ್ತಾಗ್ಬಿಟ್ರೆ, ಒಂದು ಲೋಟ ನೀರು ಕೊಡು ಅಂದರೆ ನಾನು ತಗೋಬಾರ್ದು ಅಂತ ಪ್ರಜ್ಞೆಗೆ ಹೋಗ್ಬಿಟ್ರೆ ಆ ಮಗು ಏನಾಗುತ್ತೆ ಅಂತ ಪ್ರಶ್ನೆ ಮಾಡ್ತೇನೆ. ಅಂದರೆ ನಿಮ್ಮ ಕಾಲದಲ್ಲಿ ಪೋಷಕರಿಗೆ, ಅಂದರೆ ಅನುಕೂಲಸ್ಥ ಜಮೀನು ಉಳ್ಳಂತಹ ಪೋಷಕರಿಗೆ
ತಮ್ಮ ಮಕ್ಕಳನ್ನು ಕೂಡ ಜಮೀನುಗಳಲ್ಲಿ ಗೇಯಿಸಬೇಕು ಅನ್ನೋ ಒಂದು ಪ್ರಜ್ಞೆ ಇತ್ತು. ಗೇಯಿಸ್ಬೇಕು ಅಂತ ಫೋರ್ಸ್ ಮಾಡ್ತಿರ್ತಿರ್ಲಿಲ್ಲ. ನಮ್ಗೆ ಕುತೂಹಲ, ರೈತಾಪಿಂದ ಬರೋರಿಗೆ ಏನು ಮಾಡ್ತದೆ, ಹೊಲಕ್ಕೆ ಹೋಗ್ಬೇಕು ಅಂದ್ರೆ ನಾನು ಬರ್ತೀನಿ ಅನ್ನೋದು ಖುಷಿ. ನೀವೀಗ ನಾನು ಬರ್ತೀನಿ ಅಂತ ಬಂದು ಹಬ್ಬ ಇಲ್ಲಿ ಮೇಣಿ ಹಾಲು ಕೊಡಿಸ್ತೀನಿ ನಿನಗೆ ಅಂದರೆ, ಮೇಣಿ ಹಾಲು ಏನಪ್ಪ ಅಂತಂದು, ಮೇಣಿ ಹಾಲು ಕೊಡಿಸ್ತೇನೆ ಬಾ ನಿನ್ಗೆ ಹೊಲ್ದಾಗೆ ಅಂತ ಅನ್ನೋದು. ಹೊಲ್ದಾಗ ಹೋಗಿ ಮೇಣಿ ಹಾಲು ಏನಪ್ಪ ಅಂದರೆ, ಮೇಣಿ ಇದೆಯಲ್ಲ ನೇಗಿಲ ಮೇಲೋ ಕೂರಿಗೆ ಮೇಲೆ ಮೇಣಿ ಕೈ ಹಿಡಿಸ್ಬಿಟ್ಟು ಮೇಲಿಂದ ಒತ್ತೋರು, ಪ್ರೆಸ್ ಮಾಡಿದ್ರೆ ನೋವಾಗುತ್ತಲ್ಲ, ಇದೇ ಮೇಣಿ ಹಾಲು ಅನ್ನೋದು ಅಂಥದ್ದೊಂದು. ಅಂದರೆ ನಮ್ಗಳಿಗೆ ಅಲೆ ಚೆನ್ನಾಗಿ ಓದೋ ಹುಡುಗರಿಗೆ ಅಲ್ಲ, ಇದೆಲ್ಲನೂ ನೀವು ಬೇಸಾಯನೇ ಮಾಡಬೇಕು ಅಂತ ಏನು ಇರ್ತಿರ್ಲಿಲ್ಲ, ಓದೋ ಕಡಿಕಿರೋದೇ ಇತ್ತು. ನಮ್ಮ ಚಿಕ್ಕಪ್ಪಲ್ಲ ಡಿಗ್ರಿಗೆ ಶಿವಮೊಗ್ಗಕ್ಕೆ ಹೋಗೋರು, ಹಾಗಾಗಿ ಒಂದಿಷ್ಟು ಪ್ರಜ್ಞೆಯನ್ನು ಮಕ್ಕಳಲ್ಲಿ ಬಿತ್ತುವಂಥ ಪ್ರಯತ್ನ. ಹೌದು, ಅದನ್ನು ಮರಿತಿರ್ತಿರ್ಲಿಲ್ಲ, ಯಾವುದನ್ನು ಅಸಡ್ಡಿಯಾಗಿ ಕಾಣ್ತಿರ್ಲಿಲ್ಲ, ಓದೋದ್ರ ಕಡೆಗೆ ಒತ್ತು ಕೊಡ್ತಿದ್ದು ಸತ್ಯ. ಆ ಕಾರಣಕ್ಕೆ ನಾವು ಇಲ್ಲಿವರೆಗೂ ಮುಂದಕ್ಕೆ ಬಂದ್ವಿ ಏನೋ ಗೊತ್ತಿಲ್ಲ. ಹಾಗಾಗಿ ನಾವು ಆಮೇಲೆ ಮಿಡ್ಲ್ ಸ್ಕೂಲ್ಗೆ ಗೋನ್ಕೋಗಿ ಹೋದ್ವಿ, ಅಲ್ಲೇ ಹೈಸ್ಕೂಲ್ ಇತ್ತು. ಹೈಸ್ಕೂಲು ಅಪರೂಪದ ಒಳ್ಳೆ ಹೈಸ್ಕೂಲು, ಭಾಳ ಒಳ್ಳೆ ಶಿವಪ್ಪ ಅಂತ ಶಿಸ್ತಿನ ಮೇಷ್ಟ್ರು, ಭಾಳ ಅಚ್ಚುಕಟ್ಟಾದ ಪಾಠ ಮಾಡ್ತಾಯಿದ್ರು. ನಿಜವಾಗಿ ಒಂದು ವಯಸ್ಸಿಗೆ ಹೈಸ್ಕೂಲ್ ಕಾಲ ಭಾಳ ಮುಖ್ಯವಾದ್ದು ಅಂತ ಇರುವುದರಲ್ಲಿ ತೃಪ್ತಿಕರವಾದ ಒಂದು ಸ್ಕೂಲ್ ಕಂಡ್ವಿ. ಆಮೇಲೆ PUC ಹೊನ್ನಾಳಿಲಿ ಮಾಡಿದ್ವಿ. ಅಲ್ಲಿಂದ ಸಹ್ಯಾದ್ರಿ ಕಾಲೇಜಿಗೆ ಬಂದು, ಸಹ್ಯಾದ್ರಿ ಕಾಲೇಜು ಇರುವಾಗಲೇ ನಮಗಾಗಲೇ ಬೇರೆ ಪ್ರಜ್ಞೆಗಳು ಆಡಲಿದ್ದು, ರೈತ ಸಂಘದ ಹೋರಾಟ, ಬೇರೆ ಬೇರೆ ಸಂಘಟನೆಗಳು. ಥಿಯೇಟ್ರಲ್ಲಿದ್ವಿ, ನಾನು ಶಿವಮೊಗ್ಗದ ಅಭಿನಯದ ರಂಗತಂಡದಲ್ಲಿ 4 ವರ್ಷ ನಾಟಕಗಳಿಗೆ ಅಲ್ಲ ಅಭಿನಯ ಅಂತಲೇ ಒಂದು ಟ್ರೂಪ್ ಇತ್ತು. ವೆಂಕಟೇಶ್ ಅಂತ ಇದ್ರು ಇಲ್ಲಿ ಭಾಳ ಹಿಂದೆ ನಾಟಕ. ಅವರೇ ಡೈರೆಕ್ಟ್ ಮಾಡಿದ್ರು. ಉದ್ಭವದಲ್ಲಿ ನಾನು ನಂಜುಂಡ ಅಂತ ಮೇಜರ್ ರೋಲು, ಮ್ಯಾಕ್ಬತ್ತು, ಈ ಥರದ ಸ್ವರ್ಗಕ್ಕೆ ಮೊರೆ ಬಾಗಿಲು, ಈ ಥರದ ಥಿಯೇಟ್ರಲ್ಲೇ ಇದ್ವಿ. ಅಲ್ಲಿಯ ಎಲ್ಲ ಸಾಂಸ್ಕೃತಿಕ ಆಕ್ಟಿವಿಟೀಸಲ್ಲಿ ಕೂಡ ನಾನು ಶಿವಮೊಗ್ಗ ನನಗೆ ಅತ್ಯಂತ ಪ್ರಿಯ ಮತ್ತು ಪ್ರೀತಿಯ ನೆಲ. ಹೋರಾಟನೂ ಸೇರಿ ರೈತ ಸಂಘದ ಹೋರಾಟವನ್ನು ಅತ್ಯಂತ ಸಮೃದ್ಧವಾಗಿ ಕಂಡಿದ್ದೇವೆ. ನಂಜುಂಡಸ್ವಾಮಿ ಮಾತು, ಮೆರವಣಿಗೆ ಬಂದರೆ ಒಂದು ಕೈ ಹಿಡ್ಕೊಂಡ್ರೆ ಆ ಕೈ ಬಿಡಿಸಿ ಈ ಸರ್ಕಲ್ ದಾಟ್ಬೇಕು, ಇಲ್ಲೇ ಒಬ್ಬ ಪಕ್ಕಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿಂದ ಸುತ್ತಿ ಬರಬೇಕು. ಒಂದು ಸಣ್ಣ ಗಲಾಟೆ ಇಲ್ಲದೆ ಅಂಥ ಅದ್ಭುತವಾದ ಹೋರಾಟ. ಅದಕ್ಕಿಂತ ಸುಸ್ತನ್ನು ನಾವು ಒಂದು ಸಂಘಟನೆಯಲ್ಲಿ ನೋಡೋಕ್ಕೆ ಸಾಧ್ಯ ಇರಲಾರ್ದು. ರೈತ ಸಂಘ ಅಷ್ಟು ಸಮೃದ್ಧಿಯಾದ ಕಾಲಘಟ್ಟವನ್ನು ನಾವು ನೋಡಿದ್ವಿ. ನಮ್ಮ ಮನೆಗಳಲ್ಲಿ ನಮ್ಮ ತಮ್ಮ ಎಲ್ಲ ಜೈಲಿಗೆ ಹೋಗಿ ಬರೋದು, ಯಾರು ಹೋಗಿ ಬಂದಿಲ್ಲ ಅನ್ನೋರೇ ಇರ್ತಿರ್ಲಿಲ್ಲ. ಅಷ್ಟು ಪ್ರಮಾಣದ ಹೋರಾಟಗಾರರ ನೆಲ, ಅಷ್ಟು ಪ್ರಮಾಣ, ಆ ಮಟ್ಟಿಗೆ ಸತ್ಯ. ಶಾಂತವೇರಿ ಗೋಪಾಲ್ ಗೌಡ್ರ ನೋಡಿದಿರ ತಾವು? ನಾವು ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ಅವರ ಹತ್ತಿರದ ಹವಾ ಜೊತೆಗೆ ನಾವು ಕಾಳಿದ್ವಿ. ಅದರ ನಂತರ ಬಂದದ್ದೇ ಈ ರೈತ ಸಂಘ. ನಮ್ಮೂರಲ್ಲಿ ಒಬ್ಬ ಗಣೇಶ್ ಅಂತ ಭಾಳ ಒಳ್ಳೆ ಹೋರಾಟಗಾರರಿದ್ದರು. ಹಾಗಾಗಿ ರೈತ ಸಂಘನ ಹತ್ತಿರ ಮೊದಲು ಭಾಷಣ ಮಾಡಿದ್ದ ನನಗೆ ನಂಜುಂಡಸ್ವಾಮಿ ಅವ್ರ ಮಾತಿನ ಕಿವಿಲಿದೆ. ಈ ಬೆಂಕಿಪಟ್ಟಣಕ್ಕೆ 7 ಪೈಸಾ ಆಗ ಇದ್ದದ್ದು, ನನಗೇನೋ ಚೆನ್ನಾಗಿ 7 ಪೈಸಾ ಇದೆ, ಇದನ್ನು ಮುಂದಿನ ವರ್ಷ 12 ಪೈಸಾ ಮಾಡಿದರೆ ನೀವೇನು ತಕರಾರು ಮಾಡಲ್ಲ. ನೀವು ಬೆಳೆದಿದ್ದೀರಲ್ಲ ಈ ಭತ್ತ, ಈ ರಾಗಿ, ಈ ಜೋಳ, ಈಗಿರೋ ರೇಟ್ಗಿಂತ ಇನ್ನಷ್ಟು ಸಣ್ಣ ಪ್ರಮಾಣ ಕೂಡ ಬದಲಾಗೋದು ಕಷ್ಟ ಇದೆ. ಈ ಅಂತರ ಇರಬಾರ್ದು ಅನ್ನೋ ಮಾತು ಇನ್ನೂ ಅಚ್ಚೊತ್ತಿದ ಹಾಗೆ ಇದೆ. ಅದನ್ನು ಬದಲಾಗಿಲ್ವಲ್ಲ ಸರ್? ಅದೇ ಸತ್ಯ ಅನ್ನೋ ಕಾರಣಕ್ಕೆ ನಾನೀಗ ಹೇಳಿದ್ದು. ನಾನು 7 ಪೈಸಾ ಅಂದದ್ದನ್ನು ಇನ್ನೂ ನಾನು ಫಸ್ಟ್ ಇಯರ್ ಬಿ ಏನೋ ಸೆಕೆಂಡ್ ಇಯರ್ ಬಿ ಏನೋ ಅವರಲ್ಲಿ ನಗರಸಭೆಯಲ್ಲಿ ನಂಜುಂಡಸ್ವಾಮಿ ನಿಂತು ಫಸ್ಟ್ ಟೈಮ್ ನೋಡಿದ್ದು ನಾನು. ಆಮೇಲೆ ನಂಜುಂಡಸ್ವಾಮಿ ತುಂಬ ಸಾರಿ ನೋಡಿದೆ. ಲೋಕದಲ್ಲಿ ಭಾಳ ಒಡನಾಟಕ್ಕಿತ್ತು. ಬಸವರಾಜು ಅಂತ ಕರೆಯೋ ಪ್ರೀತಿ, ಅದು ತುಂಬ ಕಾಲ ನಡೆದು ಬಿಡಿ. ಆ ಹತ್ತಿರದಿಂದ ಇದ್ದಿದ್ದು ಬೇರೆ, ಆದರೆ ನಾನು ಹೋರಾಟನ ಭಾಗವಹಿಸಿದ್ದು. ಸಹ್ಯಾದ್ರಿ ಕಾಲೇಜಿಂದ ಬಂತು ಅಂದ್ರೆ ಸಾಕು, ಮೆರವಣಿಗೆ, ಹೋಟ್ಲುಗಳು, ರೇಟ್ಗಳು ತಾನಾಗೆ ಬದಲಾಗೋದು. ಆ ಬಿಗಿನ ಮತ್ತು ಆ ಹೋರಾಟದ ಗುಣನ ಕಾಲೇಜ್ಗಳು ಯಾಕೆ ಕಳ್ಕೊಂಡ್ವೋ ಅನ್ಸುತ್ತೆ. ಇಂಥದನ್ನೇ ಯಾಕೆ ಕಳ್ಕೊಂಡ್ರೆ ರಾಜಕೀಯ ಅಲೆಗಳ ಅಬ್ಬರಕ್ಕೆ ಹಾಗೂ ಒಳಗೆ ರಾಜಕೀಯ ಇದ್ದಿರ್ಬೋದಾದರೂ ಮುಂಚೂಣಿಯಲ್ಲಿ ಕಾಣ್ತಿರ್ಲಿಲ್ಲ. ಹೋರಾಟವೇ ಪ್ರಧಾನವಾಗಿತ್ತು. ಇತ್ತು ಈ ಸಂಘಟನೆ ಇರೋದು, ಅಷ್ಟು ಚೆನ್ನಾಗೆ ಪ್ರತಿಕ್ರಿಯೆ ಇರೋದು, ಪಬ್ಲಿಕ್ಕಿಂದನೂ ಪ್ರತಿಕ್ರಿಯೆ ಇದು. ಈಗ ಹೋಟ್ಲ್ ರೇಟ್ ಇಡ್ಸಕ್ಕೆ ಯಾರು ಇದ್ದಾರಾ? ಅದಕ್ಕೆ ಅಧಿಕಾರಿಗಳಿದ್ದಾರೆ, ಆದರೆ ಅದು ಎಷ್ಟು ಸರಿಯೋ ತಪ್ಪು ಗೊತ್ತಿಲ್ಲ. ಪಬ್ಲಿಕ್ಕಿಂದ ಇದೆಯಾ? ಎಲ್ಲೂ ಇಲ್ಲ, ಯಾವ ಸಿಟಿಲೂ ಇಲ್ಲ. ಆದರೆ ನಾವು ನಮ್ಮ ಶಿವಮೊಗ್ಗದಲ್ಲಿ ಅಂತಹ ಪಬ್ಲಿಕ್ ಎಲ್ಲದಕ್ಕೂ ಒಗ್ಗುವಂಥ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಅದೇ ಆ ಬದಲಾವಣೆ ಆರೋಗ್ಯವೋ ಅನಾರೋಗ್ಯವೋ ಅಂತ ಎರಡನ್ನೂ ಹೇಳಿದ್ದೀನಿ ನಾನು ಅಲ್ವಾ. ಆರೋಗ್ಯ ಒಂದೊಂದು ಸಾರಿ ಅತಿ ಆಗಿಬಿಡ್ಬೋದು ಹೋರಾಟವು, ಒಂದೊಂದು ಸಾರಿ ಹೋರಾಟವೇ ಇಲ್ಲದೆ ಹೋದರೆ ಸುಮ್ಮನೆ ಎಲ್ಲದನ್ನು ಹೊಂದ್ಕೊಂಡು ಹೋಗ್ಬೋದು, ಗುಣಕ್ಕೆ ಬಂದು ನಿಂತೇವಲ್ಲ, ಎರಡೂ ಸರಿ ಅಲ್ಲ. ಹೋರಾಟ ಎಕ್ಸ್ಟ್ರೀಮು ಆಗುತ್ತೆ, ಎಕ್ಸ್ಟ್ರೀಮ್ ಆದ್ರೆ ಅಪಾಯ. ಹೌದು. ಯಾವ ಹೋರಾಟವು ಭಾಳ ಕಾಲ ಇರಬೇಕು ಅಂತ ನಾನೇನು ಬಯಸಲ್ಲ, ಆದರೆ ಕಾಲ ಎಷ್ಟಿದೆಯೋ ಆ ಕಾಲಘಟ್ಟಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ನಡೀತೋ ಅಷ್ಟೇ.
ಅದಕ್ಕೇನು 50 ವರ್ಷದ ಚರಿತ್ರೆ ಇರಬೇಕಾಗಿಲ್ಲ. ಏನಿಲ್ಲ. ಆ ಕಾಲಘಟ್ಟಕ್ಕೆ ಎಷ್ಟು ಹೋರಾಟ ಬೇಕೋ ಅಷ್ಟಕ್ಕಿದ್ರೆ ಸಾಕು. ಎಷ್ಟು ಕಾಯಿಸ್ಬೇಕು ಅಂದಿರೋ ಅಷ್ಟೇ, ಅದಕ್ಕಿಂತ ಮೀರಿದರೆ ಉಕ್ಕುತ್ತದೆ, ಅದಕ್ಕಿಂತ ಕಾಯಿಸದೇ ಇದ್ರೆ ಕಾಯ್ದಂಗೆ ಆಗಲ್ಲ. ಕುದಿಸಿ ಕುಡಿದ್ರೆ ಗಂಟು ಸುಟ್ಟೋಗುತ್ತೆ, ಉಗುರು ಬೆಚ್ಚಿಗೆ ಹೌದು ಮಾಡಬೇಕು. ಪರಿಸ್ಥಿತಿಗೆ ಅದು ಹೌದು, ಆ ಸಂದರ್ಭ ಏನು ಹೇಳುತ್ತೋ ಅದ್ರ ಮೇಲೆ ಹೇಳುತ್ತೆ ಅದು. ಸರ್, ತಾವು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ PhD ಮಾಡ್ಕೊಳ್ತೀರಿ. ಅದ್ರ ಮಧ್ಯೆ ವಿದ್ಯಾಭ್ಯಾಸವು ಅಷ್ಟು ಸುಲಭವಾಗಿರಲಿಲ್ಲ. ನಾನಾಗಲೇ ಡಿಗ್ರಿ ಹೋದ ಕಾಲಕ್ಕೆ ಮನೆ ಸಂದರ್ಭ ತೊಡಕಾಯ್ತು. ನಾನು PUC ನಮ್ಮ ಸಂಬಂಧಿಕರ ಮನೆ ಇತ್ತು, ಅಲ್ಲೇನೋ ಓದಿದೆ. ಅಲ್ಲಿಗೆ PUC ಒಂದಲ್ಲದೆ ಭಾಳ ಮುಖ್ಯವಾದ ಇನ್ನೆರಡು ಮಾತು ಹೇಳಬೇಕು ಅಂದರೆ, ನಾನು ಹೈಸ್ಕೂಲಲ್ಲಿರುವಾಗಲೇ ನನ್ನ ಪಾಠದಲ್ಲಿರೋ ಸೂಜಿ ರಂಧ್ರ ಬಿಂಬಗ್ರಾಹಕ ಅಂತ ಒಂದು ಪ್ಯಾರ ಬರ ಇರೋದು, ಅದನ್ನು ನೋಡ್ಕೊಂಬಿಟ್ಟು ಇದು ಯಾಕಾಗಲ್ಲ ಅಂಥೇಳಿ ಗ್ಲಾಸ್ ತುಂಡನ್ನು ಉಜ್ಜಿ ಒಂದು ಪೆನ್ಸಿಲ್ ಬಾಕ್ಸಿಗೆ 2 ಬಾಕ್ಸ್ ಹಾಕಿ ಅದಕ್ಕೊಂದು ರಂಧ್ರ ಮಾಡಿ ಈ ಕಡೆಯಿಂದ ತಿರುಗಿಸಿದ್ರೆ ಮನುಷ್ಯ ಉಲ್ಟಾ, ಆ ಕಡೆ ಚಿತ್ರ ಇಲ್ಲ, ಇಲ್ಲಿ ಉಲ್ಟಾ ಕಾಣೋದನ್ನು ಕಾಣಿಸ್ತು. ಅಂದರೆ ಒಬ್ಬ ವಿಜ್ಞಾನಿ ಥರದ ಪ್ರಯೋಗಗಳನ್ನು ನಾನು ತುಂಬ ಮಾಡಿದೆ. ಅದನ್ನು ಎಲ್ಲ ಊರವರೆಲ್ಲ ನೋಡಿದರು, ಸ್ಕೂಲಲ್ಲೆಲ್ಲ ನೋಡಿದರು. ಪಠ್ಯ ಪ್ರಯೋಗ ನಮಗೆ ಮತ್ತೆ ಬೇರೆ ಯಾರು ಇದು ಎಕ್ಸ್ಟ್ರಾ ಹೇಳಿಲ್ಲ, ಹಿಂಗೆ ಮಾಡ್ಬೋದು ಅಂತ ಹೇಳಿದ್ದು ಇಲ್ಲ. ಅದ್ರಾಗ ಉಜ್ಜಿದ ಗ್ಲಾಸ್ ಅಂತ ಐತೆ, ಉಜ್ಜಿದ ಗ್ಲಾಸ್ ತಗೊಂಡ್ವಿ, ಕಟ್ ಮಾಡಿದ್ವಿ, ಉಜ್ಜಿದ್ವಿ ಕುತ್ಕೊಂಡು. ಆ ಉಜ್ಜಿದ ಮೇಲೆ ಅದನ್ನು ಅಲ್ಲಿಗೆ ಹಾಕಿದ್ವಿ, ಬಾಕ್ಸ್ನ ಮೂವ್ ಮಾಡಿದರೆ ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಗೆ ಮಾತನಾಡು.